ಚಿಕ್ಕೋಡಿ ಭಾಗದಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಮಳೆಯ ಕೊರತೆ, ಬೆಳೆ ಹಾನಿ, ಚಿಕ್ಕೋಡಿ ಜಿಲ್ಲೆ ಬೇಡಿಕೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಅವರು ಚಿಕ್ಕೋಡಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣಕ್ಕೆ ಭೇಟಿ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಜನರ ಅಹವಾಲುಗಳನ್ನು ಆಲಿಸಿ ಅಗತ್ಯ ಪರಿಹಾರ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ರಾಜ್ಯದ ಹಲವು ಭಾಗಗಳಿಗೆ ಹೋಲಿಸಿದರೆ ಚಿಕ್ಕೋಡಿ ಭಾಗದಲ್ಲಿ ಮಳೆಯ ಪರಿಣಾಮ ಕಡಿಮೆಯಾಗಿದೆ. ಆದರೂ ಕುಡಿಯುವ ನೀರಿನ ಯಾವುದೇ ಸಮಸ್ಯೆ ಇಲ್ಲ. ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಮಳೆಯ ಕೊರತೆಯಿಂದ ಕೆಲವೆಡೆ ಬೆಳೆ ಹಾನಿಯಾಗಿರುವ ಕುರಿತು ಸಮೀಕ್ಷೆ ನಡೆಸಲಾಗುವುದು. ವರದಿ ಬಂದ ಬಳಿಕ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ ಎಂದು ಸಚಿವರು ತಿಳಿಸಿದರು. ಚಿಕ್ಕೋಡಿ ಜಿಲ್ಲೆಯ ರಚನೆಯ ಕುರಿತು ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಜಿಲ್ಲೆಯಲ್ಲಿ ಹಲವು ಆಡಳಿತಾತ್ಮಕ ಬದಲಾವಣೆಯ ಕುರಿತು ಚರ್ಚೆ ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಆರ್ಎಸ್ಎಸ್ ಸಭೆ ಹಾಗೂ ಅದಕ್ಕೆ ಸಂಬಂಧಿಸಿದ ಬಿಕೆ ಹರಿಪ್ರಸಾದ್ ನೀಡಿರುವ ಹೇಳಿಕೆಯ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಆ ವಿಚಾರ ನನಗೆ ತಿಳಿದಿಲ್ಲ. ಮುಂದೆ ಏನಾಗುತ್ತದೆ ಎಂಬುದನ್ನು ಕಾದು ನೋಡಬೇಕು ಎಂದು ಪ್ರತಿಕ್ರಿಯಿಸಿದರು. ಸರ್, ಮೊದಲನೇ ಬಾರಿ ಚಿಕ್ಕೋಡಿಗೆ ಸಿಎಂ ಬದಲಾವಣೆ ಆದ ಬಳಿಕ ಭಾಳ ದಿವಸ ನಂತರ ಬರಬೇಕಾದ್ರೆ ಬೇರೆ ಬೇರೆ ಕಾರಣಗಳಿಂದ ಬರಲಿಕ್ಕಾಗಿಲ್ಲ. ಮತ್ತು ಮುಂಚೆ ಥರ ಯಥಾಸ್ಥಿತಿ ಪ್ರವಾಸ, ಕೆಲವು ಕಡೆ ಪ್ರವಾಹ ಬಂದಿತ್ತಲ್ಲ, ಅದನ್ನು ಕೂಡ ನೋಡ್ಲಿಕ್ಕೆ ಬಂದಿದ್ದೀವಿ. ಸೊ ನೋಡೋಣ, ಜನರ ಸಮಸ್ಯೆ ಏನಿದೆ ಅವ್ರದ್ದು ಆಲಿಸ್ತೀವಿ, ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಇವಾಗ ನಿರೀಕ್ಷೆಗಿಂತ ಮಳೆ ಕಡಿಮೆ ಆಗಿದೆ ಸರ್? ಕಡಿಮೆ ಆಗಿದೆ, ಪ್ರಶ್ನೆ ಇಲ್ಲ, ಕಡಿಮೆ ಇದೆ. ಅದನ್ನು ನೋಡೋಣ, ಮತ್ತೆ ಬರ್ತಿದ್ದ ಆಶಯವಾಣಿ ಹೊಂದಿದ್ದೀವಿ. ಈಗ ಅಟ್ಲೀಸ್ಟು ಕುಡಿಯೋ ನೀರಿಗಾರ ಈಗ ಸಮಸ್ಯೆ ಪರಿಹಾರ ಅಂತ ಆಗಿದೆ. ಎಲ್ಲ ಡ್ಯಾಮ್ನ ತುಂಬಿದೆ. ಬೆಳೆಗೆ ಮಾತ್ರ ತೊಂದರೆ ಇದೆ ಇನ್ನೂ. ಸೊ ನೋಡೋಣ, ವೆಟ್ ಮಾಡೋಣ. ಈ ತಿಂಗಳಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಆದರೆ ಒಳ್ಳೇದಾಗ್ತದೆ. ಆಗಿದೆ, ಸಮೀಕ್ಷೆ ಮಾಡ್ತಾರೆ. ನಿನ್ನ ಸಿ ಎಮ್ ಅವ್ರು ಹೇಳಿದ್ದಾರೆ, ಅದನ್ನು ನೋಡ್ತೀವಿ, ಚರ್ಚೆ ಮಾಡ್ತೀವಿ, ಚೆಕ್ ಮಾಡ್ತೀವಿ ಅಂತ. ಸೊ ನೋಡೋಣ, ಚೆಕ್ ಮಾಡಿದ್ಮ್ಯಾಗ ಅದು ಸರ್ಕಾರ ನಿರ್ಧಾರ ಮಾಡ್ತಾರೆ ಅದ್ರ ಬಗ್ಗೆ ಸೂಕ್ತ. ಮೊದಲ ಬಾರಿಗೆ ಬೆಳಗಾವಿ ಬಂದಿರ್ತಾರೆ, ಏನಾದರೂ ಬದಲಾವಣೆ ಜಿಲ್ಲೆಗೆ ಮಾಡ್ತಾರೆ? ಬದಲಾವಣೆ ಮಾಡೇ ಮಾಡ್ತಾರೆ, ಡೆವಲಪ್ಮೆಂಟ್ ಕೆಲಸ ಮಾಡ್ತಾರೆ. ಎಲ್ಲರೂ ಇಂಡಿವಿಜುವಲ್ ಭೇಟಿಯಾಗಿದ್ದಾರೆ, ಆಯಾ ಸಂಘ ಸಂಸ್ಥೆಗಳನ್ನು ಕೇಳಿದ್ದಾರೆ, ಪರಿಹಾರ ಮಾಡಲಿ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಚಿಕ್ಕೋಡಿ ಜಿಲ್ಲೆ ಬಗ್ಗೆ ಇಲ್ಲ, ಮಾಡ್ತೀವಿ, ಇನ್ನೂ ಮಾಡಿಲ್ಲ. ಈಗ ಆಗಿದ್ದಾರೆ, ಮಾಡ್ತೀವಿ, ಚರ್ಚೆ ಮಾಡ್ತೀವಿ. ಸರ್, ಬಿಕೆ ಹರಿಪ್ರಸಾದ್ ಅವರು ಹೇಳಿದ್ರು ಸರ್, ಬೆಳಗಾವಿಯಲ್ಲಿ ಆರ್ಎಸ್ಎಸ್ ಸಭೆ ಅದ್ರ ಮುಂದೆ ಅನಾಹುತ ಅದು ಆಗುತ್ತೆ. ಅದು ಗೊತ್ತಿಲ್ಲ, ಅದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನೋಡಿ, ಸಭೆ ಆಗಿದ್ದು ನಿಜ. ಅದು ನೋಡೋ ಮುಂದೆ ಅದ್ರ ಬಗ್ಗೆ ನೋಡೋಣ. ಸದ್ಯಕ್ಕೆ ಹೇಳಿ ಹೋಗಿಲ್ಲ ಎಸ್ ಜಾನಕಿ ಏನಿಲ್ಲ ಆದರೆ ಗಾನಕ್ಕೆ ಹೋಗಿಲ್ಲ ಎಸ್ ಜಾನಕಿ ಅದ್ರ ಬಗ್ಗೆ ಅಂತ ಪ್ರಶ್ನೆ ಇಲ್ಲ. ಅವರೊಬ್ಬ ಒಳ್ಳೆಯ ಗಾಯಕರು. ಸೊ ಕಳ್ಕೊಂಡಿದ್ದು ಈಗಾಗಲೇ ಕರ್ನಾಟಕಕ್ಕೆ ಒಂದು ದೊಡ್ಡ ಹಾನಿ. ರಾಜ್ಕುಮಾರು ಆದ ಶ್ರೇಣಿಯಲ್ಲಿ ಬರುವಂಥ ಒಬ್ಬರ ಕಲಾವಿದರು, ಗಾಯಕರು. ಸೊ ಅವ್ರು ಕಳ್ಕೊಂಡಿದೆ, ಕರ್ನಾಟಕ ನಷ್ಟ ಆಗಿದೆ. ಸಂವಿಧಾನ ಬಾಹಿರವಾಗಿ ಅಕ್ರಮ ವಲಸಿಗರು ಕರ್ನಾಟಕದಲ್ಲಿ ಬರ್ತಾರೆ, ಅದು ಸರ್ಕಾರಕ್ಕೆ ಶಾಶ್ವತ ನಿವಾಸಿ ಪತ್ರಗಳು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಬಿಜೆಪಿ ಹೋರಾಟ ಹೇಳಿಲ್ಲ ನೋಡಿ, ಯಾರು ಇದ್ದಾರೆ ಕೊಡ್ತೀವಿ. ಎಲ್ಲರೂ ಕೊಡ್ಲಿಕ್ಕೆ ಆಗೋಲ್ಲ. ಯಾರು ಇದ್ದಾರೆ ನಿಜವಾಗಿ ಅವ್ರಿಗೆ ಕೊಡ್ತೀವಿ. ಅವ್ರು ದಾಖಲೆ ಬೇಕಾಗ್ತದೆ, ಇಲ್ಲಿ ಅವ್ರು ಇರಬೇಕಾಗ್ತದೆ ಇಷ್ಟು ದಿವಸ, ಅದನ್ನೆಲ್ಲ ನೋಡೇ ಕೊಡ್ತೀವಿ, ಸುಮ್ಮನೆ ಹಾಕಿ ಕೊಡೋಲ್ಲ. ಅದೇನಿದ್ರೆ ಅವ್ರು ಬೇಕಾದ್ರೆ ಯಾರು ಚಾಲೆಂಜ್ ಮಾಡ್ಬೋದು, ಇವರಲ್ಲ ಅಂತ. ಅವಾಗ ಮುಂದೆ ಅದಕ್ಕೆ ಅಂತ ಕಾನೂನಿದೆ, ಅದಕ್ಕೆ ನೋಡೋಣ. ಇದೇ ವೇಳೆ ಖ್ಯಾತ ಗಾನ ಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ ಸಚಿವರು, ಅವರು ಅತ್ಯುತ್ತಮ ಗಾಯಕಿ. ಅವರ ಅಗಲಿಕೆಯಿಂದ ಕರ್ನಾಟಕಕ್ಕೆ ದೊಡ್ಡ ನಷ್ಟವಾಗಿದೆ ಎಂದು ಹೇಳಿದರು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. शुभ क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.